ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಮೋಟಿವೇಟ್ ಮಾಡಿದ್ರೇ ಇನ್ನೂ ಸಾಕಷ್ಟು ಎನರ್ಜಿ ಆ್ಯಂಡ್ ಇಂಟ್ರೆಸ್ಟ್ ಎಲ್ಲ ಬರೋದು ನಮಗೆ. ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ, ಬ್ಲಾಗ್ಸ್ ಆಗಲಿ, ಡೈಲಿ ರೂಟೀನ್ ಆಗಲಿ, ಏನೋ ಒಂದು ಮಾಡೋದಕ್ಕೆ ಇನ್ಸ್ಪಿರೇಷನ್. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಯೂಟ್ಯೂಬ್ ಫ್ಯಾಕ್ಟ್ಸ್. ಎಸ್, ಅಫ್ಕೋರ್ಸ್ ಯೂಟ್ಯೂಬ್ ಫ್ಯಾಕ್ಟ್ಸ್ ಅದು ತುಂಬ ತಿಳ್ಕೊಳ್ಳೋದು. ಆ್ಯಂಡ್ ನನಗೇನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ನಾನು ಏನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಅದನ್ನ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋಪ್ ಆಲ್ರೆಡಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಅವರು ಫೇಸ್ ಮಾಡಿರ್ಬೋದು. ಆ್ಯಂಡ್ ಈಗ ಯೂಟ್ಯೂಬ್ ಚಾನಲ್ ನಾವು ಮಾಡಬೇಕು ಅಂತ ಮನೆಗೊಬ್ರು ಯೂಟ್ಯೂಬರ್ಸ್ ಇದ್ದಾರೆ ನನಗೆ ತಿಳಿದಿರೋ ಪ್ರಕಾರ. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗ್ಬೋದು. ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಏನು ಫೇಸ್ ಮಾಡಿದ್ದೀನಿ ಆ್ಯಂಡ್ ನನಗೇನು ಅನಿಸಿದೆ ಅದನ್ನ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಅದು ವಿಡಿಯೋ ನಿಜ ಹೇಳ್ತೀನಿ ಕೇಳಿ. ಯೂಟ್ಯೂಬ್ ಅನ್ನೋದು ಇವಾಗ ಹೆಂಗಾಗ್ಬಿಡಿ ಅಂತ ಹೇಳಿದ್ರೆ ನಮ್ಮನೆ ಕತೆ, ನಮ್ಮನೆ ಒಂದು ಪರ್ಸ್ನಲ್ ವಿಷಯಗಳನ್ನ ಯಾರೋ ನಮಗೆ ಗೊತ್ತಿರೋ ಒಂದು 4 ಜನಕ್ಕೆ ಬನ್ನಿ ನೋಡಿ ಅಂತ ಕರೆದ್ಬಿಟ್ಟು ನಾವೇ ತೋರಿಸೋ ಥರ ಇದೆ. ಎಸ್ಪೆಷಲಿ ಅದೇ ಆಗ್ತಿದೆ ಯೂಟ್ಯೂಬಲ್ಲಿ. ಏನೇ ಒಂದು ಕೆಟ್ಟದಾದ್ರೂ ಒಳ್ಳೇದಾದ್ರೂ, ನಮಗೆ ಜಗಳ ಆದರೂ, ಬಿದ್ದರೂ ಎದ್ರೂ, ಸೊ ಹೀಗೆ ಎಲ್ಲ ಇದೇ ಥರ ಆಗ್ತಿದೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಯೂಟ್ಯೂಬ್ ಇಸ್ ನಾಟ್ ಸಮಥಿಂಗ್ ಲೈಕ್ ನಾವೇನೋ ತಿಳ್ಕೊಂಡು ಬಿಡ್ತೀವಿ, ಏನೋ ಅದರಿಂದ ನಮಗೆ ಜ್ಞಾನ ಬರ್ತಿದೆ ಅಂತಲ್ಲ. ಸೊ ಎಲ್ರ ಮನೆ ಕತೆ ಕೇಳೋದು, ಎಲ್ರ ಮನೇಲಿ ಏನಾಗ್ತಿದೆ ಅಂತ ತೋರಿಸ್ಕೊಳ್ಳೋದನ್ನ ನಾವೀಗ ಯೂಟ್ಯೂಬಲ್ಲಿ ಕಂಟೆಂಟ್ ಆಗಿ ನೋಡ್ತಾ ಇದ್ದೀವಿ. ಸೊ ಐ ಥಿಂಕ್ ನನಗೆ ಈ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡೋದಕ್ಕೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಟ್ರಸ್ಟ್ ಮೀ, ಆನ್ ಕ್ಯಾಮ್ರಾ ಇದ್ದಂಗೆ ಆಫ್ ಕ್ಯಾಮ್ರಾ ದೇವರಾಣೆ ಯಾರೂ ಇರಲ್ಲ, ನಾವು ಕೂಡ ಇರೋದಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಆನ್ ಕ್ಯಾಮ್ರಾ ಅಷ್ಟು. ಸೆಕೆಂಡ್ ಬಂದು ಯೂಟ್ಯೂಬ್ ಬಂದ್ಬಿಟ್ಟು ನಾವು ಒಬ್ಬರೇ ರನ್ ಮಾಡ್ತೀವಿ, ಒಬ್ಬರೇ ನಾವು ಬ್ಲಾಗ್ ಪೂರ್ತಿ ಕಾಣಿಸ್ಕೋತೀವಿ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ ಗೈಸ್. ಬಿಕಾಸ್ ಆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್, ಆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ನಾವು ಹೇಗೆ ಆ ರಾ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀವಿ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗನ್ಬಿಟ್ಟು ಓಕೆ ನಾನು ನೆಕ್ಸ್ಟ್ ಬ್ಲಾಗಿಂದ ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನಾವು ಬಲವಂತದಿಂದ ವಿಡಿಯೋ ಮಾಡಿ ಮಾತಾಡ್ಸಿದ್ರು ಕೂಡ ಅದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್, ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಬ್ಲಾಗ್ಸಲ್ಲಿ ಕಲರ್ಫುಲ್ಲಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ಮಾಡಿದ್ರೇ ಇಟ್ಸ್ ಕಂಪ್ಲೀಟ್ಲಿ ವ್ಲಾಗ್ ವಿಡಿಯೋ ಅಂತ ಅನ್ಸೋದು. ಒಬ್ಬರೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ. ಸೊ ಇಟ್ಸ್ ನಾಟ್ ಪಾಸಿಬಲ್. ಥರ್ಡ್ ಒನ್, ಈಗ ಯೂಟ್ಯೂಬ್ ಅನ್ನೋದು ಫುಲ್ಲು ಕ್ವಾಲಿಟಿ ಮೇಲೆ ಆಗ್ಬಿಟ್ಟಿದೆ. ನಾವು ಎಷ್ಟು ಚೆನ್ನಾಗಿ ವಿಡಿಯೋನ ಕ್ವಾಲಿಟಿಯಲ್ಲಿ ಕೊಡ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. 4K ವಿಡಿಯೋ ಮಾಡಿಬಿಡ್ತೀವಿ ಅಂತಲ್ಲ, ಈಗ 17 Pro ಅಲ್ಲಿ ಮಾಡಿಬಿಡ್ತೀವಿ ಅಂತಲ್ಲ, ಒಂದು ಕ್ವಾಲಿಟಿಯಾಗಿ ನೋಡೋದಕ್ಕೆ ಜನಗಳಿಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಇದ್ದಾಗಲೇ ಮಾಡೋಕ್ಕಾಗೋದು. ಯಾವುದೋ ನಮ್ಮ ಹತ್ರ ಓಪೋ ಇದೆ, ಇನ್ನೊಂದು ಯಾವುದೋ ಫೋನ್ ಇದೆ, ಅದರಲ್ಲಿ ನಾವು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ, ಯಾಕಂದರೆ ನಾನು ಆಲ್ಮೋಸ್ಟ್ ಇಯರ್ಸ್ ಆಗಿಬಿಟ್ಟಿದೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ, ಶುರು ಮಾಡಿ ಬ್ಲಾಗ್ಸ್ ಎಲ್ಲ ಶೇರ್ ಮಾಡೋದಕ್ಕೆ. ಸೊ ಫಸ್ಟ್ ಎಲ್ಲ ನಾನು ಹೇಗೆ ಮಾಡ್ತಿದ್ದೆ ಆ್ಯಂಡ್ ಅವಾಗೆಲ್ಲ ನಮಗೆ ನಾಲೆಡ್ಜೇ ಇಲ್ದಿದ್ದಂಗೆ ಯಾವುದೋ ಒಂದು ಫೋನ್ ಸಿಕ್ಕಿದ್ರು ಸಾಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದಿದ್ದು. ಬಟ್ ಅದೆಲ್ಲ ವರ್ಕೌಟ್ ಆಗಲ್ಲ. ಒಳ್ಳೆ ಬ್ರ್ಯಾಂಡ್ ಫೋನ್ಗಳು, ಒಳ್ಳೆ ಮೈಕು, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಎಡಿಟಿಂಗ್ ಆ್ಯಪು ಆ್ಯಂಡ್ ನಾವು ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ, ಜನಗಳಿಗೆ ನಾವು ಏನು ರೀಚ್ ಮಾಡ್ತಾ ಇದ್ವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಪ್ರ್ಯಾಂಕ್ ವಿಡಿಯೋಸ್ಗಳೆಲ್ಲ ಮಾಡಿದ್ರೆ ಬೇಗ ವ್ಯೂಸ್ನ ನಾವು ಪಡ್ಕೋಬೋದು ಅಂತ ಹೇಳ್ತೀವಿ. ಬಟ್ ಪ್ರ್ಯಾಂಕ್ಸ್ಗಳು ಎಲ್ಲರ ಮನೇಲೂ ವರ್ಕೌಟ್ ಆಗ್ಬಿಡಲ್ಲ. ಒಬ್ಬೊಬ್ರು ಹೇಳ್ಕೊಟ್ಬಿಟ್ಟೆ ಮಾಡಿಸ್ತಿರ್ತಾರೆ. ಸೊ ನಾವು ಆನ್ ಕ್ಯಾಮ್ರಾ ಕುತ್ಕೊಂಡು ನೋಡೋ ನಮ್ಗೆ ಏನು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲೇ ತೊಗೊಳ್ಳಿ, ನನಗೂ ತುಂಬ ಕಂಟೆಂಟ್ಗಳಿದೆ ಓಕೆ ಪ್ರ್ಯಾಂಕ್ ಮಾಡ್ಬೋದು ಅಂತ, ಬಟ್ ಅದನ್ನು ನಿಭಾಯಿಸೋ ಶಕ್ತಿ ಇಲ್ಲ. ಹಾಗಂತ ಹೇಳಿ ನನಗೆ ಮಾಡೋಕ್ಕೆ ಬರಲ್ಲ ಅಂತಲ್ಲ. ಸೊ ಅದು ವರ್ಕೌಟ್ ಆಗಲ್ಲ. ಸುಮ್ಮನೆ ಆನ್ ಕ್ಯಾಮ್ರಾ ವ್ಯೂಸ್ಗೋಸ್ಕರ ಪ್ರ್ಯಾಂಕ್ಸ್ ಮಾಡೋದು ಅದೆಲ್ಲ ನನಗೆ ಅದು ನಮ್ಮ ಮನೇಲಿ ವರ್ಕೌಟ್ ಆಗೋದಿಲ್ಲ. ಬಟ್ ಒಳ್ಳೊಳ್ಳೆ ಇನ್ಫ್ಲೂಯೆನ್ಸರ್ಸು ಪ್ರ್ಯಾಂಕ್ಗಳು ಮಾಡ್ತಾರೆ. ಬಟ್ ಅದು ನಿಜವಾಗ್ಲೂ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತಲೂ ಗೊತ್ತಾಗಲ್ಲ. ಬಟ್ ನಿಜವಾಗ್ಲೂ ಪ್ರ್ಯಾಂಕ್ ಮಾಡಿದ್ರೆ ಅದು ಬೇರೆ ಬೇರೆ ರೀತಿಯೇ ಹೋಗುತ್ತಲ್ವಾ. ಒಂದು 20 ನಿಮಿಷ 30 ನಿಮಿಷವರೆಗೂ ನಾವು ಅದನ್ನು ಹೋಲ್ಡ್ ಮಾಡಿಕೊಂಡು ಕಾಪಾಡ್ಕೊಂಡು ಬರ್ಬೋದು. ಬಟ್ ಆದಮೇಲೆ ಅದು ನಿಜ ಗೊತ್ತಾದ್ಮೇಲೆ ಇನ್ನೊಂದ್ಸಲಿ ನಾವು ನಂಬಿಕೆನ ಕಳ್ಕೊಳ್ತೀವಿ ಅಂತ ನನಗೆ ಸ್ಪೆಷಲಿ ಅನ್ಸುತ್ತೆ ಈ ಪ್ರ್ಯಾಂಕ್ಸ್ ವಿಡಿಯೋ ಮಾಡಬೇಕಾದ್ರೆ. ಸೊ ಹಾಗಾಗಿ ಐ ವೋಂಟ್ ಪ್ರಿಫರ್ ಡೂಯಿಂಗ್ ಪ್ರ್ಯಾಂಕ್ ವಿಡಿಯೋಸ್. ಬಟ್ ಮಾಡೋರು ಮಾಡ್ತಾರೆ, ಬಟ್ ಜನಗಳು ಅದನ್ನ ನಂಬಿ ಕೂಡ ನೋಡ್ತಾರೆ. ಬಟ್ ಅದನ್ನೇ ಕಂಟೆಂಟ್ ಆಗಿ ನಾವು ತುಂಬ ಟೈಮು ಪದೇ ಮಾಡೋದಕ್ಕೆ ಯೂಟ್ಯೂಬಲ್ಲಿ ಆಗೋದಿಲ್ಲ.
ಒನ್ ಮೇನ್ ಥಿಂಗ್ ಯೂಟ್ಯೂಬಲ್ಲಿ ಬೇಕಾಗಿರೋದು ವ್ಯೂಸ್. ಸೊ ವ್ಯೂಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಸೊ ಅವರ್ಸ್ ಗಟ್ಟಲೆ ಆದ್ರೂ ಬರೀ 170 ಇದ್ರೆ ನಿಜವಾಗ್ಲೂ ನಾವು ನೆಕ್ಸ್ಟ್ ಟೈಮ್ ಬ್ಲಾಗ್ ಮಾಡ್ಬೇಕಾದ್ರೆ ಆ ಫೋನ್ ಮುಖ ನೋಡೋಕ್ಕಾಗಲ್ಲ. ಅಯ್ಯೋ ನಾವು ನೆಮ್ಮದಿಯಾಗಿ ನಾವು ಏನು ಮಾಡ್ತೀವಿ ಅದನ್ನ ಮಾಡ್ಕೊಂಡು ಇದ್ಬಿಡೋಣಪ್ಪ, ಏನಕ್ಕೆ ನಾವು ವಿಡಿಯೋ ಮಾಡಿ ಜನಗಳಿಗೆ ಶೇರ್ ಮಾಡಬೇಕು ಅನ್ನೋ ಲೆವೆಲ್ಗೆ ಸೈಕಾಗ್ಬಿಡುತ್ತೆ ತಲೆ. ಆ ಥರ ವ್ಯೂಸ್ ಅನ್ನೋದು ನಮಗೆ ಅಷ್ಟು ಒಳ್ಳೆ ಗ್ಲೂಕೋಸ್ ಇದ್ದಂಗೆ ನಮಗೆ ಕೊಡ್ತಾ ಇರುತ್ತೆ. ಒಂದೊಂದು ವ್ಯೂಸ್ ಒಂದು 500,000. ಈಗ ನಾವು ನಮ್ಮ ಥರ ಈಗ ಪುಟ್ ಯೂಟ್ಯೂಬರ್ಸ್, ಈಗ ನಂದೇ ತಗೊಳ್ಳಿ, ನಾನಂತೂ ಶಾರ್ಟ್ ಪೀರಿಯಡ್ ಅಂತ ತೊಗೊಂಡಿದ್ದು ಲಾಂಗ್ ಪೀರಿಯಡ್ ಆಗೋಯ್ತು. ಅದನ್ನೆಲ್ಲ ನಾನು ಮತ್ತೊಂದು ಬ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ನಾನು ಆಲ್ಮೋಸ್ಟ್ 2 months ಆ್ಯಂಡ್ ಮಂತ್ಲಿ ಒನ್ಸ್ ಎಲ್ಲ ವಿಡಿಯೋ ಹಾಕ್ತಾ ಇದ್ದೆ ಅಂತ. ಬಟ್ ಈಗ ಯೂಟ್ಯೂಬ್ ಫ್ಯಾಕ್ಟ್ಸ್ ಹೇಳೋದಾದ್ರೆ ವ್ಯೂಸ್ ಅನ್ನೋದು ತುಂಬ ಮ್ಯಾಟರ್ಸ್ ಆಗುತ್ತೆ. ಸೊ ಜಾಸ್ತಿ ವ್ಯೂಸ್ ಬಂದಷ್ಟು ಇನ್ನೂ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಓಕೆ ನೆಕ್ಸ್ಟ್ ಬ್ಲಾಗ್ ಅದು ಐಡಿಯಾಸ್ ಬರ್ತಾ ಹೋಗುತ್ತೆ ವ್ಯೂಸ್ ಬಂದಷ್ಟು. ಬಟ್ ವಿತೌಟ್ ವ್ಯೂಸ್ ಸೀರಿಯಸ್ಲಿ ಇಂಟ್ರೆಸ್ಟೇ ಬರಲ್ಲ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋದಕ್ಕೆ. ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಕಮೆಂಟ್ಸ್, ಸೊ ಕೆಲವೊಬ್ರು ಕಮೆಂಟ್ಸ್ ಇಟ್ಕೊಂಡು ಬ್ಲಾಗ್ಸ್ ಮಾಡ್ಬೋದು. ನೀವು ಈ ಥರ ಕೇಳಿದ್ರಲ್ಲಿ ಕಮೆಂಟ್ ಹಾಕಿದ್ರಲ್ವಾ, ಸೊ ಇದನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ಬ್ಲಾಗ್ಗೆ ಅದೇ ಕಂಟೆಂಟ್ ಆಗಿ ಬೇರೆ ಏನೇನೋ ರೂಟೀನ್ ತೋರಿಸ್ಬಿಟ್ಟು ಅದೇ ಕಮೆಂಟ್ ಇಟ್ಕೊಂಡು ಅದಕ್ಕೆ ಟೈಟಲ್ ಹಾಕಿ ಅದಕ್ಕೆ ಥಂಬ್ನೇಲ್ ಇಟ್ಬಿಟ್ಟು ನಾವು ಮಾಡ್ಬೋದು. ಬಟ್ ಕಮೆಂಟ್ಸೇ ಬರ್ದಿದ್ದವ್ರು ಏನು ಮಾಡೋಣ, ಕಮೆಂಟ್ಸೇ ಹಾಕಲ್ಲ, ಕಮೆಂಟ್ಸೇ ಬರಲ್ಲ. ಏನೋ ನಾವು ನಮಗೆ ಗೊತ್ತಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಕ್ಸ್ಕೋಬೇಕು, ಏನೋ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ನಾವು ಕಂಟೆಂಟ್ ಮಾಡಬೇಕು ಆ ಲೆವೆಲ್ಗೆ ಆಗ್ಬಿಡುತ್ತೆ. ಸೊ ಒಬ್ಬೊಬ್ರಿಗಂದ್ರೆ ತುಂಬ ಚೆನ್ನಾಗಿ ಕಮೆಂಟ್ಸ್ ಬರುತ್ತೆ. ಲೈಕ್ Q&A ಕ್ವಶನ್ಸ್ ಮಾಡ್ತೀವಿ, ಕೇಳಿ ಆ ಥರ ಎಲ್ಲ ಹೇಳ್ಬಿಟ್ಟು ಮಾಡ್ಬೋದು. ಬಟ್ ನಾನು ತುಂಬ ಏನು ಮಾಡಿಲ್ಲ ಅಂತ ಅನ್ಸುತ್ತೆ ನಾನು. ಬಟ್ ಈ Q&A ವರ್ಕ್ ಅಥವಾ ಕಮೆಂಟ್ಸ್ ಎಲ್ಲ ಬಂದಷ್ಟು ಜಾಸ್ತಿ ನಮಗೆ ಕಂಟೆಂಟ್ ಸಿಗುತ್ತೆ. ವಿತೌಟ್ ಕಮೆಂಟ್ಸ್ ನಾವೇನು ಮಾಡೋಕ್ಕಾಗಲ್ಲ. ಬರೀ ಏನಿದೆ ವಾಯ್ಸ್ ನಾವೇನು ರೂಟೀನ್ ಮಾಡ್ತಾ ಇದೀವಿ, ಈ ಥರ ಅಡುಗೆ ಮಾಡಿದೆ, ಇಲ್ಲಿ ಹೋದೆ, ಬಂದೆ, ತೊಳೆದೆ, ಮಲ್ಕೊಂಡೆ, ಆ್ಯಂಡ್ ಅಲ್ಲಿ ಹೋಗಿದ್ದೆ, ಇಲ್ಲಿ ಬಂದೆ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಇದೇ ಮಾಡಿದ್ರೆ ಆಗೋದಿಲ್ಲ. ಸೊ ಕಮೆಂಟ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನಾವು ಅಂದರೆ ನಾವು ಎಲ್ಲೋ ಕುತ್ಕೊಂಡು ನೋಡೋರಿಗೆ ನಮ್ಮ ವಿಡಿಯೋ ಮುಖಾಂತರ ನಾವು ಅವ್ರಿಗೆ ಕನ್ವೆ ಮಾಡ್ದಂಗೆ ಆಗುತ್ತೆ. ಸೊ ಕಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಇನ್ಕಮ್ ಬಗ್ಗೆ ನಾವು ಅಷ್ಟು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ಬಟ್ ಇದು ಡಾಲರ್ಸ್ ಬೇಸ್ಡ್ ಏನದು ಪೇಮೆಂಟ್ ಆಗಿರೋದ್ರಿಂದ ಡಾಲರ್ಸ್ ಅನ್ನೋದು ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ವ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಂಗೆ ವ್ಯೂಸ್ ಪಾಯಿಂಟಲ್ಲಿ ಬೇಗ ಕಂಪ್ಲೀಟ್ ಆಗಿ ಎವ್ರಿ ಮಂತ್ ನಮಗೆ ಸ್ಯಾಲ್ರಿ ಬಂತು ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಯಾರಿಗೇ ಆಗಲಿ, ಮಂತ್ಲಿ ಒನ್ಸ್ ಆಗಲಿ, 15 days ಒನ್ಸ್ ಆಗಲಿ. 15 days ಒನ್ಸ್ ಬರಲ್ಲ, ಮಂತ್ಲಿ ಒನ್ಸ್ ಸ್ಯಾಲ್ರಿ ಬರೋದು. ಸೊ ಆವಾಗ ಬಂದ್ರೂ ಕೂಡ ಓಕೆ ನಮ್ಗೆ ಈ ಮಂತ್ ಅಲ್ವಾ, ನೆಕ್ಸ್ಟ್ ಮಂತ್ಗೆ ನಾವು ಇನ್ನೂ ಎಫರ್ಟ್ ಹಾಕೋಣ, ಇನ್ನೂ ನಾವು ವಿಡಿಯೋಸ್ ಮಾಡೋಣ ಅನ್ನೋದು ಕೂಡ ಮೋಟಿವೇಟ್ ಆಗುತ್ತೆ. ಬಟ್ ನಾವು ಅನ್ನೇ ಮಾಡ್ತಾ ಇಲ್ಲ, ನಮಗೆ ಡಾಲರ್ಸ್ ಅನ್ನೋದು ಕಂಪ್ಲೀಟ್ ಆಗ್ತಾನೆ ಇಲ್ಲ ಅಂತಂದಾಗ ಮತ್ತೆ ಎಲ್ಲಿಂದ ವಿಡಿಯೋಸ್ ಮಾಡೋದು, ಎಲ್ಲಿಂದ ವ್ಲಾಗ್ಸ್ ಮಾಡೋದು ಅಲ್ವಾ. ಕಾಪಿ ಕಂಟೆಂಟ್ ವಿಡಿಯೋ ಅಂತ ಹೇಳ್ತಾರೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾನೊಂಥರ ಟೊಮೆಟೊ ಬಾತ್ ಮಾಡ್ತೀನಿ, ಬೇರೆ ಬ್ಲಾಗರ್ ಬೇರೆ ಒಂಥರ ಟೊಮೆಟೊ ಬಾತ್ ಮಾಡ್ತಾರೆ. ಬಟ್ ನಮ್ಮನೆ ರೂಟೀನಲ್ಲಿ ಅವತ್ತಿನ ದಿನ ನಾನು ಟೊಮೆಟೊ ಬಾತೇ ಮಾಡಿರ್ತೀನಿ. ಬಟ್ ಜನಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಪಾಯಿಂಟ್ ಹೇಳ್ದಂಗೆ ವಿಷಯಗಳು. ಸೊ ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಅದೇ ಕುತೂಹಲ ಜಾಸ್ತಿ. ನಮ್ಮ ಮನೇಲಿ ಟೊಮೆಟೊ ಬಾತ್ ಮಾಡಿದೆ, ಅವ್ರ ಮನೇಲೂ ಟೊಮೆಟೊ ಬಾತ್ ಮಾಡಿದ್ರು ಅಂತ ಹೇಳಿದ್ರೆ ಜನಗಳು ನೋಡೋಕೆ ರೆಡಿ ಇಲ್ಲ. ಬಿಕಾಸ್ ಈಗ ಎಲ್ಲರ ಮನೇಲೂ ಚೆಫ್ಸ್ ಇರ್ತಾರೆ, ಎಲ್ಲರ ಮನೇಲೂ ಒಳ್ಳೊಳ್ಳೆ ಕುಕ್ಕಿಂಗ್ ಮಾಡುವಂಥ ಕಲೆಗಳಿರುವಂತಹ ವುಮೆನ್ಸ್ ಇರ್ತಾರೆ. ಬಟ್ ಎಲ್ರೂ ಎಕ್ಸೆಪ್ಟ್ ಮಾಡಿಬಿಡಲ್ಲ. ಓಕೆ ಇದೇ ಕತೆನಾ, ಇವ್ರ ಮನೇಲೂ ಇದೇನಾ, ಇದೇ ಅಂದರೆ ಹೆಂಗೆ ಅಂತ ಹೇಳಿದ್ರೆ ಜನಗಳು ಓಕೆ ಇದು ಕಾಪಿ ಮಾಡಿದ್ದಾರೆ, ಇವರು ಏನು ಸ್ವಂತವಾಗಿ ಏನು ಕಲ್ತಿಲ್ಲ, ಸ್ವಂತವಾಗಿ ಏನು ಮಾಡ್ತಾ ಇಲ್ಲ, ಇವರು ಈ ಒಂದು ಡಿಶ್ನ ಬೇರೆ ಎಲ್ಲೋ ಕಲ್ತಿದ್ದಾರೆ, ಅದನ್ನ ಇಲ್ಲಿ ಹಾಕ್ತವ್ರೆ, ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಬ್ಲಾಗಲ್ಲಿ ಒಂದು 5 ನಿಮಿಷ 10 ನಿಮಿಷ ಈಗ ಫಸ್ಟೆಲ್ಲ ಹೆಂಗೆ ಅಂದರೆ ಕುಕಿಂಗ್ ಮಾಡೋದ್ರೆ ಫಸ್ಟ್ ಇದನ್ನ ಹಾಕಬೇಕು ಅಂತ ಎಷ್ಟು ಚಂದ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಇಲ್ಲ, ಏನೋ ಒಂದು ರೆಸಿಪಿ ತೋರಿಸಿದ್ರೆ ಸಾಕು, ಓಕೆ ಇಟ್ಸ್ ಅ ಕಾಪಿ ಕಂಟೆಂಟ್. ಮತ್ತೆ ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಬ್ಲಾಗ್ನ ಎಂಡ್ ಮಾಡೋವರೆಗೂ ಸ್ವಲ್ಪ ಬಾಡಿದಲ್ಲಿ ಹೆಂಗೆ ಲೈಕ್ ಎಕ್ಸ್ಪ್ರೆಷನ್ಸು ಆ್ಯಂಡ್ ಮಾತಾಡೋ ಟ್ಯೂನು ಆ್ಯಂಡ್ ಸ್ಟಾರ್ಟ್ ಮಾಡೋ ವಿಧಾನ ಏನಾದರೂ ಇದ್ರೆ ಓಕೆ ನೀವು ಅವ್ರ ಥರ ಕಾಪಿ ಮಾಡ್ತಾ ಇದ್ದೀರಾ, ಈ ಥರ ಕಾಪಿ ಮಾಡಿಬಿಟ್ಟಿದ್ದೀರಾ, ಈ ಥರ ಏನೇ ಮಾಡಿದ್ರು ಕಾಪಿ ಕಂಟೆಂಟ್ ಅಂತಾರೆ. ನಮ್ಮನ್ನು ಇಷ್ಟಪಟ್ಟು ನೋಡೋ ವ್ಯೂವರ್ಸ್ ಸಿಗೋದಿಲ್ಲ ನಮಗೆ. ಎಸ್ಪೆಷಲಿ ಏನೇ ಮಾಡಿದ್ರು ಕಾಪಿ ಕಂಟೆಂಟ್, ಓಕೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡ್ತಾ ಇದ್ದಾರೆ, ಏನು ಮಾಡೋಣ. ಯೂಟ್ಯೂಬಲ್ಲಿ ನಮ್ಮ ನೇಬರ್ಸ್ಗಳನ್ನ ಮತ್ತೆ ಗೊತ್ತಿರೋರನ್ನ ಸಂಭಾಳಿಸೋದಿದೆಯಲ್ಲ, ಯೂಟ್ಯೂಬ್ ಅಖಾಡಕ್ಕೆ ಇಳಿದ್ಬಿಟ್ರೆ ಅದಂತೂ ತಲೆ ನೋವು. ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ನಾವು ಹೇಗಿದ್ದೀರಾ ಅಂತ ಕೇಳೋದೇ ಬೇಡ, ಅಥವಾ ಅವ್ರು ನಮ್ಮನ್ನ ಹೇಗಿದ್ದೀರಾ ಅಂತ ಕೇಳೋದೇ ಬೇಡ, ಎಲ್ಲ ನಾವೇ ಪ್ರೆಸೆಂಟ್ ಮಾಡ್ತಾ ಇದೀವಲ್ಲ ಬ್ಲಾಗ್ಸಲ್ಲಿ. ಇನ್ನೇನು ಕೇಳ್ತಾರೆ, ನಮ್ಮನೆಗೆ ಏನೇ ಒಂದು ವಸ್ತು ಬಂದರೂ ನಾವು ಪ್ರೆಸೆಂಟ್ ಮಾಡ್ತೀವಿ, ಏನೇ ಒಂದು ನಾವು ಮಾತಾಡಿದ್ರು ಪ್ರೆಸೆಂಟ್ ಮಾಡ್ತೀವಿ. ಜನಗಳು ಹೇಗೆ ಅಂದರೆ ಆನ್ ಕ್ಯಾಮ್ರಾ ಒಂದು 15 minutes ಬ್ಲಾಗ್ ಏನಾಗಿರುತ್ತೆ ಅದನ್ನೇ ನಂಬ್ಕೊಂಡ್ಬಿಟ್ಟು ಎಲ್ಲ ಹೇಳ್ತಾರೆ. ಸೊ ಇವಾಗ ನಾನು ಯೂಟ್ಯೂಬ್ ಬಗ್ಗೆ ಬಂದ್ಬಿಟ್ಟು ಈ ಥರ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಜನಗಳು ನೀಟಾಗಿ ನಾವೇನು ಪ್ರೆಸೆಂಟ್ ಮಾಡ್ತೀವಿ ಅದನ್ನ
ಚೆನ್ನಾಗಿ ನಮಗೆ ತಿರುಗಿಸಿ ಹೇಳ್ತಾರೆ. ಒಬ್ಬೊಬ್ರು ಹೇಳೋದಿಲ್ಲ, ಒಬ್ಬೊಬ್ರು ಅಷ್ಟೇ ಏನಾದರೂ ನಮ್ಮ ಮನೆಗೆ ತೊಗೊಬಂದ್ರು ಅಷ್ಟೇ, ಏನಾದರೂ ಹೋಗ್ತಾ ಇದ್ರು ಅಷ್ಟೇ, ಇವ್ರು ಇಲ್ಲೇ ಹೋಗ್ತಿದ್ದಾರೆ. ಆ್ಯಂಡ್ ನಮ್ಮ ಸ್ಟೋರಿ ಸ್ಟೇಟಸ್ಗೂ ಕೂಡ ವೆಯ್ಟ್ ಮಾಡ್ತಾರೆ ಕೆಲವೊಬ್ರು. ಸೊ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ, ಎಲ್ಲೋ ಕುತ್ಕೊಂಡು ನೋಡೋರ್ಗೂ ಕೂಡ ಇರ್ಬೋದು, ಬಟ್ ಅವ್ರ ಬಗ್ಗೆ ನನ್ನ ಬಗ್ಗೆ ಬೇರೆ ಥರ ಅಭಿಪ್ರಾಯ ಇರ್ಬೋದು. ಸೊ ಹಾಗೆ ಕುತೂಹಲ ಕಲಿಯೋದೇನೂ ಇರೋದಿಲ್ಲ, ನೋಡಬೇಕು ಅಂದರೆ ಏನಾಗಿದೆ ಅಂತ ತಿಳ್ಕೊಂಬಿಡ್ಬೇಕು. ಸೊ ಆ ಥರ ಒಂದು ವಿಷಯಗಳು ಕೂಡ ಯೂಟ್ಯೂಬಲ್ಲಿ ನಡೆಯುತ್ತೆ. ಸೊ ನಾವು ತೋರಿಸೋದ್ರಿಂದ ಅಲ್ಲಿ ನಾವು ನಮ್ಮನ್ನ ಎಷ್ಟೇ ಇನ್ವಾಲ್ವ್ಮೆಂಟ್ ತೋರಿಸ್ಕೊಂಡ್ರು ನಮಗೆ ಪ್ರಾಬ್ಲಮ್. ಅರ್ನ್ ಮಾಡ್ತಾ ಇದೀವಿ ಬಿಡಪ್ಪ ಅಂತ ಅನ್ಕೊಬೋದು. ಏನೋ ಅನ್ನೇ ಮಾಡ್ತಾ ಇಲ್ಲ, ಬಟ್ ನಾವೇನೋ ಆ ಕಡೆ ಇಳಿದ್ಬಿಟ್ಟಿದ್ವಿ, ಇದನ್ನ ಬಿಡಲೇಬಾರ್ದು ಅಂತ ಹೋದ್ರೆ ನಮಗೆ ಎಷ್ಟು ಆರೋಗ್ಯದ ಸಮಸ್ಯೆಗಳಾಗುತ್ತೆ ಗೊತ್ತಾ. ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು. ಸೊ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಇರೋರು ಎಡಿಟಿಂಗ್ಗೆ ಬೇರೆಯೊಬ್ಬರು ಇಟ್ಕೊಂಡಿರ್ತಾರೆ. ಬಟ್ ಈಗ ನಾನು ಎಸ್ಪೆಷಲಿ ಕುತ್ಕೋಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ವ್ಲಾಗ್ ಮಾಡಬೇಕು, ಎಲ್ಲನೂ ನಾನೇ ಮಾಡಬೇಕು. ಕಣ್ಣು ಅನ್ನೋದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ. ಬ್ಲಿಂಕ್ ಮಾಡೋಕ್ಕಾಗಲ್ಲ ಒಂದೊಂದ್ಸಲ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಐಸೈಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಮೈಗ್ರೇನೇ ಬಂದ್ಬಿಡುತ್ತೆ. ವಾಯ್ಸ್ ಓವರ್ ಕೊಡಬೇಕು, ವಿಡಿಯೋಸ್ ಮಾಡಬೇಕು, ಎಲ್ಲಿ ಲೈಟಿಂಗ್ ಇಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಬೆಳಕಿರೋ ಕಡೆ ಮಾಡಬೇಕು. ಆ್ಯಂಡ್ ನನಗೆ ಮಾರ್ನಿಂಗ್ ಟೈಮೇ ವ್ಲಾಗ್ಸ್ ಮಾಡಬೇಕು, ನೈಟ್ ಟೈಮ್ ಎಲ್ಲ ಅಷ್ಟು ಕ್ಲಾರಿಟಿ ಸಿಗಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಯೂಟ್ಯೂಬಲ್ಲಿ ಫೇಸ್ ಮಾಡಬೇಕಾಗುತ್ತೆ, ಆರೋಗ್ಯದ ಸಮಸ್ಯೆಲೂ ಕೂಡ ಯೂಟ್ಯೂಬಲ್ಲಿ. ಸೊ ನಾವು ದುಡ್ಡು ಕೊಟ್ಟು ನಾವೇ ತೊಗೊಂಡು ಬಂದು ತೋರಿಸಿದ್ವಿ ಅಂತ ಹೇಳಿದ್ರೆ ಅದು ನಮಗೆ ಹೆಂಗಿರುತ್ತೆ ಹೇಳಿ. ಸೊ ಫಸ್ಟ್ ಎಲ್ಲ ಇತ್ತು, ನಾವು ಪೇ ಮಾಡಿಬಿಟ್ಟು ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀವಿ ನೋಡಿ ಅಂದ್ಬಿಟ್ಟು. ಇವಾಗ ಬಾರ್ಟರ್ ಹೋಗ್ಬಿಟ್ಟಿದೆ. ಬಾರ್ಟರ್ ಇನ್ ದ ಸೆನ್ಸ್, ಈಗ ಅವರೇ ನಮಗೆ ಪ್ರಾಡಕ್ಟ್ಸ್ನ ಕಳಿಸ್ತಾರೆ, ಬಟ್ ಅಮೌಂಟ್ ಕಳಿಸಲ್ಲ. ಬಟ್ ನಾವು ಪ್ರಾಡಕ್ಟ್ನ ಯೂಸ್ ಮಾಡಿ ರಿವ್ಯೂ ಮಾಡ್ಬೋದು, ಆ ಪ್ರಾಡಕ್ಟ್ನ ಕೂಡ ನಾವೇ ಇಟ್ಕೋಬೋದು. ಅದೇ ಇಲ್ದಿರ ಈಗ ಮನಿ ಬೇಸ್ಡ್ ಅಂತ ಹೇಳಿದ್ರೆ, ಈಗ ಒಂದು ವಿಡಿಯೋ ಮಾಡೋಕ್ಕೆ ನೀವು ಎಷ್ಟು ತಗೋತೀರಾ ಏನು ಆ ಥರ ಎಲ್ಲ ಪೇಯ್ಡ್ ಪ್ರಮೋಷನ್ಸ್ ಬಂತು ಅಂತ ಹೇಳಿದ್ರು ಕೂಡ ಏನಾಗುತ್ತೆ ನಮಗೆ, ಓಕೆ ನಮಗೆ ಬೇರೆ ಥ್ರೂ ಕೂಡ ನಾವು ಅರ್ನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ಕೋತೀವಿ. ಬಟ್ ಅದು ಎಲ್ರಿಗೂ ಬರಲ್ಲ. ಅವರು ಕೂಡ ವ್ಯೂಸ್ ಆಗಿರ್ಬೋದು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ ಅಂತ ನೋಡಿಬಿಟ್ಟು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರು ನಮಗೆ ಎಷ್ಟು ತಗೋತೀರಾ ಏನು ಅಂತ ಕೇಳಿಬಿಟ್ಟು ಆಮೇಲೆ ಅವರು ಇದೇ ಥರ ಇರಬೇಕು ಆ್ಯಂಡ್ ನಮಗೆ ಫಸ್ಟ್ ಕಳಿಸ್ಬೇಕು, ಅನ್ಲಿಸ್ಟೆಡ್ ಮಾಡಿರಬೇಕು, ಆಮೇಲೆ ಇವಾಗಲೇ ಅಪ್ಲೋಡ್ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಅವ್ರ ಕಂಟೆಂಟು ಬ್ಲಾಗ್ ಫಸ್ಟಲ್ಲೇ ಇರಬೇಕು ಅಥವಾ 10 ನಿಮಿಷದ ಒಳಗಡೆಗೆ ಇರಬೇಕು, 10 ನಿಮಿಷದವರೆಗೂ ಇರಬೇಕು ಅನ್ನೋದೆಲ್ಲ ಇರುತ್ತೆ ಪೇಯ್ಡ್ ಪ್ರಮೋಷನ್ಸ್ ಅಂತ ಬಂದಾಗ. ಬಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಆ್ಯಂಡ್ ನನಗೆ ಬರ್ತಾ ಇಲ್ಲ ಅಂತಲ್ಲ, ನಾನು ಈ ಥರ ಕನ್ಸಿಸ್ಟೆನ್ಸಿ ಇಲ್ದಿರಾ ಗ್ಯಾಪ್ ತೊಗೊಂಡು ಮಾಡಿದ್ರೆ ಆಬ್ವಿಯಸ್ಲಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಎ ಲಾಟ್ ಯೂಟ್ಯೂಬಲ್ಲಿ. ಎಫರ್ಟ್, ಕನ್ಸಿಸ್ಟೆನ್ಸಿ, ಕಂಟೆಂಟ್ ರೆಗ್ಯುಲರಾಗಿ ಜನಗಳಿಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದು ಫೇಕ್ ಆಗಿರಬಾರ್ದು, ರಿಯಾಲಿಟಿ ಆಗಿ ರಾ ಆಗಿ ನ್ಯಾಚುರಲ್ ಆಗಿರ್ಬೇಕು. ಎಸ್ಪೆಷಲಿ ಯೂಟ್ಯೂಬ್ ಫ್ಯಾಕ್ಟ್ಸ್ ಅಂತ ಬಂದಾಗ ಎಲ್ಲ ಥರ ಕಲರ್ಫುಲ್ ಆಗಿರಬೇಕು ಕಂಟೆಂಟು. ಟ್ರಾವೆಲಿಂಗ್ ಮಾಡಬೇಕು, ಫುಡ್ ರಿವ್ಯೂ ಮಾಡಬೇಕು, ಕ್ಲಾತ್ಸ್ ರಿವ್ಯೂ ಮಾಡಬೇಕು, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಂಟರ್ಟೈನಿಂಗ್ ಆಗಿ ಬ್ಲಾಗ್ ಮಾಡಬೇಕು. ಆ್ಯಂಡ್ ಏನಾದರೂ ಈಗ ಫೆಸ್ಟಿವಲ್ ಮಾಡಿದಾಗ ಈಗ ನೇಬರ್ಸ್ ರಿಲೇಟಿವ್ಸ್ ಮನೆಗಳಿಗೆಲ್ಲ ಹೋದಾಗ ಅವ್ರನ್ನೆಲ್ಲ ಪರಿಚಯ ಮಾಡ್ಕೋಬೇಕು. ಆ್ಯಂಡ್ ಮೋಸ್ಟ್ಲಿ ಟ್ರಾವೆಲಿಂಗ್ ಮಾಡೋದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಟ್ರಾವೆಲಿಂಗು ಇವಾಗ ಬ್ಲಾಗ್ ಅಂತ ಬಂದಾಗ ಎಲ್ಲ ಥರ ಕಂಟೆಂಟ್ನ ಕೊಡಬೇಕು ಅಂದಾಗ ಅಫ್ಕೋರ್ಸ್ ಟ್ರಾವೆಲಿಂಗ್ ಅನ್ನೋದು ಮ್ಯಾಟರ್ಸ್ ಅಲ್ಲ. ಲಾಸ್ಟ್ ಒನ್, ಯೂಟ್ಯೂಬಲ್ಲಿ ನಾವು ಹಿಂಗೆ ಬೆಳಿಬೇಕು ಅಂತ ಹೇಳಿದ್ರೆ ಯಾರಾದರೂ ನಮ್ಮ ಫ್ಯಾಮಿಲಿಲಿ ಒಳ್ಳೆ ಫಾಲೋವರ್ಸ್, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಒಳ್ಳೊಳ್ಳೆ ವ್ಯೂಸ್ ಬರ್ತಾ ಇರುವಂತಹ ಇನ್ಫ್ಲೂಯೆನ್ಸರ್ಸ್ ಅಥವಾ ಯೂಟ್ಯೂಬರ್ ಇರಬೇಕು. ಇದ್ರೆ ಮಾತ್ರನೇ ನಮಗೂ ಬೇಗ ವ್ಯೂಸ್ ಬರುತ್ತೆ ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಈಗ ನಾವೇ ಇಂಡಿವಿಜುವಲ್ ಆಗಿ ನಮ್ಮ ಇಡೀ ಫ್ಯಾಮಿಲಿ ನಾನು ಒಬ್ಬಳೇ ಯೂಟ್ಯೂಬರು, ನಾನೇ ಎಲ್ಲ ಮಾಡಬೇಕು, ನೋಡಬೇಕು, ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ದಿರ ಅಂತ ಹೇಳಿದ್ರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನನಗೆ ಅದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸೇ ಕೇಳ್ತಿರ್ತಾರೆ, ಯಾಕೆ ಇಷ್ಟೊಂದು ಗ್ಯಾಪ್ ತಗೋತೀಯಾ, ಒಬ್ಬಳೇ ಮಾಡ್ತೀಯ? ಅಫ್ಕೋರ್ಸ್ ನಾನು ಒಬ್ಬಳೇ ಮಾಡ್ತೀನಿ, ಎಲ್ಲ ಶೂಟ್ ನಾನೇ ಮಾಡ್ಕೋತೀನಿ ಆ್ಯಂಡ್ ಏನೇ ಕಂಟೆಂಟ್ ಇದ್ರೂ ನಾನೇ ಮಾಡ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೀವೆಲ್ಲ ನೋಡ್ತಿರೋದು ಬಂದು 2.5 months ಮುಂಚೆ ಮಾಡಿರುವಂತಹ ಗೋವಾ ಬ್ಲಾಗ್ಸು. ಸೊ ಅದಾದಮೇಲೆ ಸೆಂಟ್ರಲ್ ಇವಾಗ ಏನಾಗ್ತಿದೆ ಪ್ರೆಸೆಂಟು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಂಗೇನಂತ ಹೇಳಿದ್ರೆ ಗೊತ್ತಾ, ನಾವು ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕಾದ್ರೆ ನಮ್ಮ ಫ್ಯಾಮಿಲಿ ಪ್ರೆಸೆನ್ಸ್ನೇ ಮರ್ತೋಗ್ಬಿಡ್ತೀವಿ ಅಲ್ವಾ. ಎಲ್ಲೇ ಹೋದ್ರೂ ಫಸ್ಟ್ ವೀಡಿಯೋ, ಈಗ ಎಲ್ಲಾದರೂ ಹೋಗ್ತೀವಿ, ಆ ಜಾಗ ಚೆನ್ನಾಗಿತ್ತು ನಾವು ಫೀಲ್ ಮಾಡಲ್ಲ, ವಿಡಿಯೋ ಮಾಡ್ಕೋಬೇಕು ಅಂತಿರ್ತೀವಿ. ಆಮೇಲೆ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ವಿಡಿಯೋ ಮೇಲೇ ಇರುತ್ತೆ. ಅಫ್ಕೋರ್ಸ್ ನಾವು ಈಗ ಯೂಟ್ಯೂಬರ್ ಆದಮೇಲೆ ಇರಲೇಬೇಕು, ಬಟ್ ಅದನ್ನು ಬಿಟ್ಟು ನಾವು ಯಾವುದೇ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಮ್ಮ ಒಂದು ಗೆ ನಾವು ಪ್ರೆಸೆನ್ಸ್ ಆಗಿರೋದಕ್ಕೆ ಆಗೋದಿಲ್ಲ ಈ ಒಂದು ಫೀಲ್ಡಲ್ಲಿ. ಹೇಳ್ತಾ ಇದ್ದೀನಲ್ಲ, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಾ ಅಥವಾ ನೀವು ಇದನ್ನೆಲ್ಲ ಮಾಡಿದ್ದಿದ್ರೆ ನಿಮಗೂ ವ್ಯೂಸ್ ಬರ್ತಿತ್ತು ಆ್ಯಂಡ್ ನೀವು ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸನ್ನು ಮಾಡ್ಕೊಳ್ತಾ ಇದ್ರಿ ಅಂತ ಅನ್ಕೊಬೋದು. ಆ್ಯಂಡ್ ನಾನು ಕೂಡ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಕಂಟೆಂಟ್ ಬರೀಬೇಕಾದ್ರೆ ಇದೆಲ್ಲ ನನಗೂ ಸೂಟಬಲ್ ಆಗುತ್ತೆ ಅಲ್ವಾ ಅಂತ. ಬಟ್
ಆದರೆ ಕೆಲವೊಂದು ಪಾಯಿಂಟ್ಸ್ ನಾನು ಏನು ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ಲ ಅದೆಲ್ಲ 100% ನಿಜ ಗಾಯ್ಸ್. ಸೀರಿಯಸ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು ಗೊತ್ತಾ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್. ಆ್ಯಂಡ್ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ಯೂಟ್ಯೂಬರು ಇನ್ಫ್ಲೂಯೆನ್ಸರ್ಸು ಇದ್ದು ನಾವು ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಿದ್ರೆ ಬೇಗ ಬೆಳೆಯುವಂಥದ್ದು. ಈ ಥರದ್ದೆಲ್ಲ ಕೆಲವೊಂದು ತುಂಬ ಸ್ಟ್ರಾಂಗ್ ಸತ್ಯ ಯೂಟ್ಯೂಬಲ್ಲಿ. ಈಗ ಪ್ರೆಸೆಂಟು ಹಿಂಗೆ ಬೆಳಿಬೇಕು ಅಂತ ಅಂದರೆ ಯೂಟ್ಯೂಬಲ್ಲಿ ಇಲ್ಲ ಅಂತ ಹೇಳಿದ್ರೆ ಬನ್ನಿ ಫಾಲೋವರ್ಸ್ ನಮ್ಮ ಜೊತೆಗೇನೆ ಬನ್ನಿ, ಸಬ್ಸ್ಕ್ರೈಬರ್ಸ್ ನಾವು ಏನು ಮಾಡ್ತೀವೋ ಅದನ್ನಷ್ಟೇ ನೋಡಿ, ನೀವು ಕೊಡೋ ಅಷ್ಟೇ ವ್ಯೂಸ್ ಸಾಕು. 200 300 ಬರೀ ಬೆರಳೆಣಿಕೆ ವ್ಯೂಸ್ಗಳೇ ಅಂತ ಹೇಳಿದ್ರೆ ನಮಗೂ ಡಿಮೋಟಿವೇಟ್ ಆಗುತ್ತೆ. ಬಟ್ ಏನು ಮಾಡೋದು, ನಮ್ಮ ಪ್ರೀತಿಸೋ ಜನಗಳಿಗೆ ಆ್ಯಂಡ್ ನಮ್ಮನ್ನು ಗುರುತಿಸಿ ಎಲ್ಲಾದರೂ ಹೋದಾಗ ಸಿಕ್ಕಿದಾಗ ಮಾತಾಡ್ಸೋದಲ್ವಾ ಪ್ರೀತಿಯಿಂದ. ಸೊ ಅದಕ್ಕೆಲ್ಲ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕಾದರೂ ನಾವು ಓಕೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಅವ್ರ ಪ್ರೀತಿಗಳನ್ನಾದರೂ ನಾವು ಗಳಿಸ್ಬೇಕು, ಏನೋ ಒಂದು ನಮಗೂ ನಾಲೆಡ್ಜ್ ಬರುತ್ತೆ ಯೂಟ್ಯೂಬಿಂದ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಾನು ಶುರು ಮಾಡಿರೋದು ಅಂತ ಹೇಳ್ಬೋದು ಎಸ್ಪೆಷಲಿ. ಬಟ್ ನಿಜವಾಗ್ಲೂ ನಾನು ಏನೇ ಗ್ಯಾಪ್ ತೊಗೊಳ್ತಾ ಇದ್ದೆ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನೇ ಇದೆ. ಬಟ್ ನಾನು ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಫಾರ್ ಶ್ಯೂರ್ ಪ್ರಾಮಿಸ್ ಶೇರ್ ಮಾಡ್ತೀನಿ ಏನಕ್ಕೆ ನಾನು ತುಂಬ ಗ್ಯಾಪ್ ತೊಗೊಳ್ತಾ ಇದ್ದೆ ಅಂತ. ಬಟ್ ಈ ಒಂದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಫ್ಯಾಕ್ಟ್ಸ್ ಆಗಿರೋದ್ರಿಂದ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ನಿಮಗೆ. ಸೊ ಇದೆಲ್ಲ ಯಾರಿಗೆ ರಿಲೇಟಬಲ್ ಆಗ್ತಿದೆ, ಯಾರಿಗೆ ರಿಲೇಟಬಲ್ ಆಗ್ತಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ, ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಅಟ್ಲೀಸ್ಟ್ ವಿಡಿಯೋನ ಫುಲ್ಲಾಗಿ ನೋಡಿ ಏನೋ ನಾವು ನಮಗೆ ಅನ್ಸೋದನ್ನ ನಿಮ್ಮ ಹತ್ರ ಶೇರ್ ಮಾಡಿರೋದಕ್ಕೆ ಒಂದು ಸಾರ್ಥಕತೆ ಏನಾದರೂ ಇರುತ್ತೆ ಅಂತ ಅಷ್ಟೇನೆ. ಯೂಟ್ಯೂಬಲ್ಲಿ ಗಾಸಿಪ್ ವಿಡಿಯೋಸ್ಗಳು ಮಾಡೋದು ಅಂದರೆ ಇವಾಗ ಟ್ರೆಂಡಿಂಗ್ ವಿಡಿಯೋಸ್ಗಳು, ಇವಾಗ ಏನಂತಂದ್ರೆ ಯೂಟ್ಯೂಬರ್ಸೇ ಕಿತ್ತಾಡ್ತಾ ಇರ್ತಾರೆ. ಅದನ್ನ ನಮಗೆ ಸಂಬಂಧನೇ ಇಲ್ಲ, ಬಟ್ ಆದ್ರೂ ತಗೊಂಡು ವಿಡಿಯೋ ಮಾಡೋದು ಆ್ಯಂಡ್ ಮಾಡ್ಬಿಟ್ಟು ಸರಿ ತಪ್ಪು ಯಾವುದು ಅಂತ ಹೇಳೋದು ಸರಿ, ಅದನ್ನ ಬಿಟ್ಬಿಟ್ಟು ಅದನ್ನೇ ಗಾಸಿಪ್ ಆಗಿ ಇಟ್ಕೊಂಡು ವ್ಲಾಗ್ ಪೂರ್ತಿ ಅದನ್ನೇ ಹೇಳೋದು ಇಟ್ಸ್ ನಾಟ್ ಗುಡ್ ಕಂಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಕೆಲವೊಬ್ರು ಮಾಡ್ತಾರೆ, ಸೊ ಹಾಗಾಗಿ ಅದು ಕೂಡ ನಡೆಯೋದಿಲ್ಲ. ತುಂಬ ಟೈಮ್ ಎಷ್ಟು ಅಂತ ಟ್ರ್ಯಾಕ್ ಮಾಡೋಕ್ಕಾಗುತ್ತೆ, ಸಂಬಂಧನೇ ಇಲ್ದಿದ್ದ ವಿಷಯನ ಇಟ್ಕೊಂಡು ಅಲ್ವಾ. ಸೊ ನಮ್ಮದೇ ಎಷ್ಟೊಂದಿರುತ್ತೆ ಹೇಳೋದಕ್ಕೆ. ಅದನ್ನ ಬಿಟ್ಬಿಟ್ಟು ಯಾವುದೋ ಒಂದು ಟಾಪಿಕ್ಕು ಎಲ್ಲಿರೋದನ್ನೋ ತೊಗೊಂಡು ಅದನ್ನೇ ಟೈಟಲ್ ಅದನ್ನೇ ತಮ್ಬ್ಲೈನ್ ಹಾಕ್ಬಿಟ್ಟು ತುಂಬ ಟೈಮ್ ನಾವು ಅದನ್ನು ನಿಭಾಯಿಸೋದಕ್ಕೆ ಆಗೋದಿಲ್ಲ. ಸೊ ಗಾಸಿಪ್ಸ್ ವಿಡಿಯೋಸ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ಸ್ ತುಂಬ ಟೈಮು ನಮ್ಮ ಜೊತೆ ಬರೋದಿಲ್ಲ. ವ್ಲಾಗ್ಸ್ ಆ್ಯಂಡ್ ವ್ಯೂಸ್ಗೆ ಜಾಸ್ತಿ ಟೈಮ್ ನಿಲ್ಲೋದಿಲ್ಲ ಯೂಟ್ಯೂಬ್. ಓಕೆ ಗೈಸ್, ಇವತ್ತಿನ ವ್ಲಾಗಲ್ಲಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಫ್ಯಾಕ್ಟ್ಸ್ ಅನ್ನೋದು ಏನಿದೆ ಅದನ್ನು ಶೇರ್ ಮಾಡಿದ್ದೀನಿ. ಇನ್ನೂ ತುಂಬ ಇದೆ, ಬಟ್ ಇಟ್ಸ್ ಅ ಕಾಮನ್ ಯೂಟ್ಯೂಬ್ ಫ್ಯಾಕ್ಟ್ಸ್ ಅಷ್ಟೇ. ಅದರ್ ದೆನ್ ಇನ್ನು ಯೂಟ್ಯೂಬ್ ಬಗ್ಗೆನೇ, ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬಲ್ಲಿ ಬರೋ ಪ್ರತಿಯೊಂದು ನೋಟಿಫಿಕೇಶನ್, ಪ್ರತಿಯೊಂದು ಮೇಲ್ಸ್ ಅದ್ರ ಬಗ್ಗೆ ಹೇಳೋದಕ್ಕಂತಲೇ ಸಾಕಷ್ಟು ಚಾನಲ್ಸ್ ಇದೆ. ಬಟ್ ಆ್ಯಸ್ ಅ ವ್ಲಾಗರ್ ಏನೆಲ್ಲ ನಾವು ಫೇಸ್ ಮಾಡ್ಬೋದು, ಏನೆಲ್ಲ ಇರಲೇಬೇಕು, ಏನೆಲ್ಲ ಇರಬಾರ್ದು ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಆ್ಯಂಡ್ ಈಕ್ವಲಿ ಯೂಸ್ಫುಲ್ ಆಗಿದೆ ಆ್ಯಂಡ್ ರಿಲೇಟಬಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದನ್ನು ಹೇಳ್ತಾ ಈ ಒಂದು ಯೂಟ್ಯೂಬ್ ಫ್ಯಾಕ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ವ್ಲಾಗಲ್ಲಿ. ಸೊ ಅಂಡ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.